ಮೆಕ್ಕೆಜೋಳದ ಬೆಳೆಯಲ್ಲಿ ಅನೇಕ ರೀತಿಯ ರೋಗಗಳು ಮತ್ತು ಕೀಟಗಳು ಕಂಡುಬರುತ್ತವೆ. ಅವುಗಳಲ್ಲಿ ಮುಖ್ಯ ರೋಗವೆಂದರೆ ಮೆಕ್ಕೆಜೋಳದ ಡೌನಿ ಮಿಲ್ಡ್ಯೂ ರೋಗ. ಆದ್ದರಿಂದ ಈ ರೋಗದ ಹಾನಿ ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ರೈತರು ಈ ರೋಗವನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಅದಕ್ಕನುಗುಣವಾಗಿ ಹತೋಟಿ ಕ್ರಮಗಳನ್ನು ಪಡೆಯಬಹುದು. ಕಡಿಮೆ ತಾಪಮಾನ ಅಂದರೆ 21ರಿಂದ 33 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಹೆಚ್ಚಿನ ಪ್ರಮಾಣದ ಆರ್ದ್ರತೆ 90% ಮತ್ತು ಲಘು ತುಂತುರು ಮಳೆಯ ವಾತಾವರಣ ಈ ರೋಗವನ್ನು ಹರಡಲು ಸಹಾಯ ಮಾಡುತ್ತವೆ. ರೋಗದ ಆರಂಭ ಮೊಳಕೆಯೊಡೆದ 12ರಿಂದ 15 ದಿನಗಳಲ್ಲಷ್ಟೇ ವಯೋಮಾನದ ಸಸ್ಯಗಳಲ್ಲಿ ಈ ರೋಗ ಸಂಭವಿಸುತ್ತದೆ. ಈ ರೋಗದ ಆರಂಭಿಕ ಹಂತದಲ್ಲಿ ಹಳದಿ ಗೆರೆಗಳು ಕಂಡುಬರುತ್ತವೆ. ಎಲೆಗಳ ಕೆಳಭಾಗದ ಮೇಲ್ಮೈ ಮೇಲೆ ಬಿಳಿ ಹತ್ತಿಯಂತೆ ಶಿಲೀಂಧ್ರ ಕಾಣಿಸಿಕೊಳ್ಳುತ್ತವೆ. ಈ ಗೆರೆಗಳು ನಂತರ ಕೆಂಪು ಬಣ್ಣದಿಂದ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಹೊಂದುತ್ತವೆ. ರೋಗವು ಬೆಳವಣಿಗೆ ಹೊಂದಿದಂತೆ ಬಾಧಿತ ಸಸ್ಯಗಳ ಎಲೆಗಳ ಎರಡೂ ಮೇಲ್ಮೈ ಮೇಲೆ ಬಿಳಿ ಹತ್ತಿಯಂತಹ ಶಿಲೀಂಧ್ರಗಳು ಕಂಡುಬರುತ್ತವೆ. ಇದು ಸಸ್ಯಗಳಲ್ಲಿನ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ನಿಂತು ಹೋಗುವ ಮೂಲಕ ಸಸ್ಯಗಳು ದುರ್ಬಲವಾಗಿ ಸಾವನ್ನಪ್ಪುತ್ತವೆ. ಹಾನಿಯ ಲಕ್ಷಣಗಳು. ಈ ರೋಗವು ಬೆಳೆ ಇಳುವರಿಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಈ ರೋಗದಲ್ಲಿ ಎಲೆಗಳಲ್ಲಿನ ನಾಳಗಳ ಮಧ್ಯದಲ್ಲಿ ತಿಳಿ ಹಸಿರು ಅಥವಾ ಹಳದಿ ಗೆರೆಗಳು ರೂಪುಗೊಳ್ಳುತ್ತವೆ. ಎಲೆಗಳ ಕೆಳಗಿನ ಮೇಲ್ಮೈ ಮೇಲೆ ಬಿಳಿ ಶಿಲೀಂಧ್ರ ಕಾಣಿಸಿಕೊಳ್ಳುತ್ತವೆ. ಈ ರೋಗಬಾಧಿತ ಸಸ್ಯಗಳಲ್ಲಿ ತೆನೆಯ ಬೆಳವಣಿಗೆ ಕಡಿಮೆಯಾಗುತ್ತದೆ ಅಥವಾ ತೆನೆಯು ಬೆಳವಣಿಗೆ ಹೊಂದುವುದೇ ಇಲ್ಲ. ರೋಗವನ್ನು ತಡೆಯುವ ಮುಂಜಾಗ್ರತಾ ಕ್ರಮಗಳು. ಬಿತ್ತನೆಗಾಗಿ ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿ ವಾದ ಬೆಳೆಚಕ್ರವನ್ನು ಅನುಸರಿಸಿ. ರೋಗದ ಆರಂಭಿಕ ಹಂತದಲ್ಲಿ ಬಾಧಿತ ಸಸ್ಯಗಳನ್ನು ಬೇರು ಸಹಿತ ಕಿತ್ತು ಹಾಕಿ ಅವುಗಳನ್ನು ಸುಟ್ಟು ಹಾಕಿ. ರಾಸಾಯನಿಕ ಹತೋಟಿ ಕ್ರಮಗಳು. ನಿಂತಿರುವ ಬೆಳೆಯಲ್ಲಿ ನೀವು ರೋಗವನ್ನು ನೋಡಿದ ತಕ್ಷಣ ಬಿತ್ತನೆ ಮಾಡುವ ಮೊದಲು ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಮೆಟಾಲ್ಯಾಕ್ಸಿಲ್ MZ 72% WP ಬೆರೆಸಿಕೊಂಡು ಬೀಜೋಪಚಾರಿಸಬೇಕು. ಅಥವಾ 1 ಮಿಲಿಲೀಟರ್ ಅಜೋಸೈಸ್ಟ್ರಾಬಿನ್ 18.2% WW ಪ್ಲಸ್ ಡೈಫೆನ್ಕಜೋಲ್ 11.4% WWSC ಅಥವಾ ಬಿತ್ತನೆಯ 20 ದಿನಗಳ ನಂತರ ಪ್ರತಿ ಲೀಟರ್ ನೀರಿನೊಂದಿಗೆ 2 ಗ್ರಾಂ ಮ್ಯಾಂಕೋಜೆಬ್ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕು. ಇದರಿಂದ ನೀವು ಉತ್ತಮ ಬೆಳೆಯನ್ನು ಪಡೆಯಬಹುದು.